ಹಲೋ, ನಮಸ್ಕಾರ. ಈಗಿನ ಕಾಲದಲ್ಲಿ ನಾವು ದುಡ್ಡು ದುಡ್ಡು ಅಂತ ಹಿಂದೆ ಬಿದ್ದು ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜಿ ತಾತ, ಅಪ್ಪ ಅಮ್ಮ ಈ ಸಂಬಂಧಗಳನ್ನೆಲ್ಲ ಮರ್ತ್ಬಿಟ್ಟಿದೀವಿ. ಯಾಕೋ ಗೊತ್ತಿಲ್ಲದೆ ಯಾವುದೋ ಒಂದು ರೇಸಲ್ಲಿ ನಮಗ್ ನಾವೇ ಏನೋ ಮೊದಲು ಬರಬೇಕು ಅಂತ ಓಡ್ತಾ ಇದೀವಿ ಅನಿಸ್ತಿದೆ. ಇದ್ರೆಲ್ಲರ ಮಧ್ಯೆ ಒಬ್ಬ ಶಿವ ಅನ್ನೋ ಹುಡ್ಗಂದು ಸ್ವೀಟ್ ಆ್ಯಂಡ್ ಶಾರ್ಟ್ ಸ್ಟೋರಿ. ಈತ ಮೂಲತಃ ಬಂದು ತಮಿಳ್ನಾಡವನು, ಆದರೆ ಬೆಳೆದಿರೋದೆಲ್ಲ ನಮ್ಮ ಬೇಗೂರಿನಲ್ಲಿ. ಇವನ್ ಕತೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಆಮೇಲೆ ಡಿಸೈಡ್ ಮಾಡಿ ಇವನು ಒಳ್ಳೆಯವನ ಕೆಟ್ಟವನ ಅಂತ ಒಂದು ಸ್ಟೋರಿ ಹೇಳಿದ್ಮೇಲೆ ಏನೂ ಬೇಡ, ಜೀವನದಲ್ಲಿ ಎತ್ತನೂ ಬೇಡ, ಏನೂ ಇರೋದು ಬೇಡ, ಲೈಫೇ ಸಾಕಾಗಿದೆ, ಜುಗುಪ್ಸೆ ಬಂದ್ಬಿಟ್ಟಿದೆ ಅಂತ ಸಾಯಕ್ಕೆ ಹೋಗಿದ್ದಂತೆ. ಆ ಟೈಮಲ್ಲಿ ಅವ್ನು ಯಾರೋ ಒಬ್ಬ ಫ್ರೆಂಡು ಸ್ಕೂಲ್ ಮಕ್ಳು ಕಟ್ಟೋಕ್ಕೆ ಫೀಸ್ ಆಗದೆ ಒದ್ದಾಡ್ತಾ ಇರೋದು ನೋಡ್ಬಿಟ್ಟು ಅಣ್ಣ ಏನು ಮಾಡಿದ್ದಾರೆ ತಲೆ ಕೆಡ್ಸ್ಕೊಂಡು ಇನ್ನೇನು ಸಾಯೋದ್ರಲ್ಲಿ ಉಪಯೋಗ ಇಲ್ಲ ಅಂದ್ಕೊಂಡು ಹೋಗ್ಬಿಟ್ಟು ಬ್ಯಾಡ್ರಳ್ಳಿ ಅನ್ನೋ ಒಂದು ಏರಿಯಾದಲ್ಲಿ ಒಂದು ಹತ್ತತ್ರ ಒಂದು 20-30 ಮನೆ ಕನ್ನ ಹಾಕಿದ್ದಾರೆ. ಒಂದಷ್ಟು ಚಿನ್ನ ಏನೇನೋ ಸಿಕ್ಕಿದೆ, ಅದನ್ನೆಲ್ಲ ತಗೊಂಡೋಗಿ ಅವ್ನು ಗೊತ್ತಿರೋ ಫ್ರೆಂಡ್ಸ್ ವಿವೇಕ್ ಮತ್ತು ಜಗ್ಗ ಅನ್ನೋನ ಹತ್ರ ತಮಿಳ್ನಾಡಲ್ಲಿ ಅಡವಾಯಿಸಿ ಒಂದು 22 ಲಕ್ಷ ದುಡ್ಡು ಸಿಕ್ಕಿದೆ ಅವನಿಗೆ. ಆ 22 ಲಕ್ಷದಲ್ಲಿ ಒಂದು 4 ಲಕ್ಷ ಇಬ್ರಿಗೂ ಒಂದೊಂದು ಆಟ ಕೊಡಿಸಿ, ಆಮೇಲೆ ಸ್ಕೂಲ್ ಮಕ್ಕಳು ಫೀಸ್ ಎಲ್ಲ ಕಟ್ಟಿದ್ದಾನೆ. ಬರೀ ಅವ್ನ ಫ್ರೆಂಡ್ಸ್ದಲ್ಲ, ಯಾರ್ಯಾರ ಕಷ್ಟ ಆಯಿತು 20 ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿದ್ದಾನೆ. ತಮಾಷೆ ಮಾತಲ್ಲ, ಕಳ್ತನ ಮಾಡಿದ್ಮೇಲೆ. ಯಾಕೆಂದರೆ ಅವ್ನು ಎಂಜಾಯ್ ಮಾಡ್ಬೋದಿತ್ತು, ಹ್ಯಾಪಿನೆಸ್ ಆಗಿರ್ಬೋದಿತ್ತು, ಇನ್ನೂ ಬೇರೆ ಬೇರೆ ಥರ ಎಲ್ಲ ಇರ್ಬೋದಿತ್ತು. ಅವನು ಆ ಥರ ಮಾಡೋಕ್ಕೆ ಹೋಗಿಲ್ಲ. ಅವನು 20 ಜನಕ್ಕೆ ಸ್ಕೂಲ್ ಫೀಸ್ ಕಟ್ಟಿದ್ದಾನೆ. ಜೊತೆಗೆ ಆದಷ್ಟು ಕೈಲಾದಷ್ಟು ಯಾರ್ಯಾರಿಗೆ ಹಂಚ್ಬೇಕೋ, ಅವ್ನ ಕಣ್ಣಾಗ ಯಾರು ಬಡವ್ರ ಥರ ಇದ್ರೋ ಅವ್ರಿಗೆಲ್ಲ ಹಂಚಿದ್ದಾನೆ. ಲಾಸ್ಟಿಗೆ ಪೊಲೀಸವ್ರಿಗೆ ಗೊತ್ತಾಗಿದೆ. ಅವ್ನು ಮಾಡಿದ್ದು ಸರಿ ಅಂತ ಹೇಳ್ತಿಲ್ಲ, ಅವ್ನು ಮಾಡಿದ್ದು ತಪ್ಪಲ್ಲ ಅಂತ ಹೇಳ್ತಿದ್ದೀನಿ. ಅವನು ಕದ್ದು ಅವನೇ ತಿಂದಿದ್ದಿದ್ರೆ ಏನೋ ಹೇಳ್ಬೋದಿತ್ತು. ಬಟ್ ಸುಮಾರು ಜನಕ್ಕೆ ಹಂಚಿದ್ದಾನೆ. ಎಲ್ಲನೂ ₹1 ಅವನಿಗೋಸ್ಕರ ಏನೂ ಇಟ್ಕೊಂಡಿಲ್ಲ. ಇಂಥ ರಾಜಕಾರಣಿಗಳು ಇನ್ನೊಬ್ರ ಮಧ್ಯೆ ಮತ್ತೊಬ್ಬರ ಮಧ್ಯೆ ಕಿತ್ಕೊಂಡು ತಿನ್ನೋರ ಮಧ್ಯೆ ಅವನು ಆ ರೀತಿ ಬದುಕಿದ್ದಾನಲ್ಲ ಅಂತಲೇ ಆಶ್ಚರ್ಯ. ಹೇಗೋ ಜೈಲಲ್ಲಾದರೂ ಆರಾಮಾಗಿರಲಿ ಅಂತ ದೇವ್ರನ್ನ ಕೇಳ್ಕೊತೀನಿ. ನನ್ನ ಪ್ರಕಾರ ಅವ್ನು ಮಾಡಿರೋದು ತಪ್ಪಿಲ್ಲ. ಯಾಕಂದರೆ ನಮ್ಮ ಹತ್ರ ಟ್ಯಾಕ್ಸೇಷನ್ ದುಡ್ಡನ್ನಲ್ಲಿ ಕೋಟಿ ಲೂಟಿ ಹೊಡಿತಿದ್ದಾರೆ. ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡ್ತಿಲ್ಲ. ಒಂದು ಸೆಕೆಂಡ್ ಯೋಚನೆ ಮಾಡಿರೋದೇನೆಂದರೆ, ಯಾರ ಹತ್ರನೋ ಕಿತ್ತಿ ಇನ್ಯಾರಿಗೋ ಕೊಟ್ಟಿದ್ದಾನೆ ಅನ್ನೋ ಥರ ಇದೆ. ಐ ಆಮ್ ರಿಯಲಿ ಅಪ್ರಿಷಿಯೇಟಿಂಗ್. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು.